ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಮಲೇಷ್ಯಾ ದೇಸಾರುವಿಂದ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ನಾವು ದೇಸಾರುನಲ್ಲಿ ಬೆಳಗ್ಗೆನೆ ತಿಂಡಿ ತಿಂದ್ಕೊಂಡು ಒಂದು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಹೊರಟಿದ್ದೀವಿ. ಈ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಬಿಸಿಲಲ್ಲಿ ಈ ಫೌಂಟೇನ್ ಹತ್ರ ನಿಂತಿರೋದು ತುಂಬಾ ತಣ್ಣಗಿದೆ. ಮೇಲೆ ತೆಂಗಿನಕಾಯಿ ಥರ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನೀರು ಫಿಲ್ ಆಗ್ತಾ ಇದೆ. ಫುಲ್ ತುಂಬಿದ ಮೇಲೆ ಬಕೆಟಲ್ಲಿ ನೀರು ಸುರಿದಂಗೆ ಅದು ಉಲ್ಟಾ ಆಗುತ್ತೆ. ಆವಾಗ ನಮ್ಮ ತಲೆ ಮೇಲೆ ಜೋರಾಗಿ ನೀರು ಬರುತ್ತೆ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆರಿ ರಿಫ್ರೆಶಿಂಗು. ಫಸ್ಟ್ ಭಯ ಆಗ್ತಾ ಇತ್ತು, ಆಮೇಲೆ ನೀರು ಬಿದ್ದ ಮೇಲೆ ಏನೂ ಅನಿಸಲ್ಲ. ಇನ್ನೊಂದು ಸಲಕ್ಕೆ ವೆಯ್ಟ್ ಮಾಡಬೇಕು ಅಂತ ಅನಿಸುತ್ತೆ. ನಾವು ಈ ರೆಸಾರ್ಟ್ಗೆ ಸುಮಾರು 20 ವರ್ಷದ ಹಿಂದಿಂದಾನೇ ಬರ್ತಾ ಇದ್ದೀವಿ. ಇವಾಗ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಮಕ್ಕಳಂತೂ ತುಂಬ ಚಿಕ್ಕವರಾಗಿದ್ದರು. ಇದರಲ್ಲೆಲ್ಲ ಫೌಂಟೇನಲ್ಲಿ ಆಟಾಡ್ತಾ ಇದ್ರು. ಇಲ್ಲಿ ನೋಡಿ ಗುಹೆ ಥರ ಇದೆ. ಒಳಗಡೆಯಿಂದ ಕೂಡ ನಾವು ಫೌಂಟನ್ನ ನೋಡ್ಬೋದು, ಅಲ್ಲಿ ಕುತ್ಕೊಬೋದು. ತುಂಬಾ ಚೆನ್ನಾಗಿದೆ. ಇನ್ನೊಂದು ಏನಂದರೆ, ನಾವು ಬಂದಿರೋದು ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇಲ್ಲ. ಸ್ಯಾಟರ್ಡೆ ಸಂಡೇ ಆದರೆ ತುಂಬ ಜನ ಇರ್ತಾರೆ. ಇಲ್ಲಿ ಟವಲ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಲಾಕರ್ ಸಿಸ್ಟಮ್ ಕೂಡ ಇದೆ. ನಾವು ಸಾಮಾನೆಲ್ಲ ಒಳಗಡೆ ಇಟ್ಟಿದ್ದೀವಿ. ಇಲ್ಲಿ ಕನ್ಸ್ಟ್ರಕ್ಷನ್ನು ಅಥವಾ ಸ್ಟ್ರಕ್ಚರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಹೆಂಚಲ್ಲಿ ಕವರ್ ಮಾಡಿದ್ದಾರೆ. ತುಂಬ ರೆಡ್ಡಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಗಿಫ್ಟ್ ಅಥವಾ ಸಾವನಿಯರ್ ಶಾಪ್ಸ್ ಇದೆ. ಅಲ್ಲಿ ಮೇಲೆ ಹೋಟೆಲ್ ಕೆಫೆಟೇರಿಯಾ ಕೂಡ ಇದೆ. ನಾವು ಇಳ್ಕೊಂಡಿರೋ ಈ ರೆಸಾರ್ಟ್ಗೆ ಬೀಚ್ ಆಕ್ಸೆಸ್ ತುಂಬಾ ಚೆನ್ನಾಗಿದೆ. ನೋಡಿ, ನಡ್ಕೊಂಡೊಂದು 5 ನಿಮಿಷದಲ್ಲಿ ಬೀಚ್ ಇದೆ. ಅದ್ಭುತವಾಗಿ ಅನ್ನಿಸ್ತಾ ಇದೆ. ಒಳ್ಳೆ ಪ್ರಶಾಂತವಾಗಿದೆ. ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟೊಂದು ತುಂಬ ಬಿಸಿಲು ಕಾಣಿಸ್ತಾ ಇಲ್ಲ ನಮಗೆ. ಆ ಹೀಟ್ ಅಷ್ಟು ಅನ್ನಿಸ್ತಾ ಇಲ್ಲ. ಮತ್ತು ವಾಟರ್ ಕೂಡ ನೋಡಿ, ವೇವ್ಸು ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನಾವು ಮೊದಲು ಸುಮಾರು ವರ್ಷದ ಹಿಂದೆ ಬಂದಾಗ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವೆಲ್ ಮೇಂಟೈನ್ಡು. ಆಮೇಲೆ ಅಲ್ಲಿ ನೋಡಿ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಅಲ್ಲಿ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸು. ಇಲ್ಲಿ ಮರಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಸ್ಯಾಂಡ್ ತುಂಬಾ ಸಾಫ್ಟಾಗಿ ಅನಿಸುತ್ತೆ. ಈ ದೇಸಾರು ಬೀಚು ಜೋಹರ್ ಸ್ಟೇಟಲ್ಲಿದೆ, ಮಲೇಷ್ಯಾನಲ್ಲಿ. ಈ ಸೀ ನೋಡ್ತಾ ಇರೋದು ಸೌತ್ ಚೈನಾ ಸೀ. ಸಿಂಗಪೂರಲ್ಲಿರೋರ್ಗಂತೂ ಆಲ್ಮೋಸ್ಟ್ ವೀಕೆಂಡ್ ಬಂದ್ಬಿಟ್ಟು ದೇಸಾರುನಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ಬೋದು. ಈ ಬೀಚ್ ಆ್ಯಕ್ಟಿವಿಟೀಸಲ್ಲಿ ಎಂಜಾಯ್ ಮಾಡ್ಬೋದು. ಒಳ್ಳೆ ಫ್ರೆಶ್ ಫುಡ್ ಸಿಗುತ್ತೆ. ಸೀ ಫುಡ್ ತಿನ್ನೋರ್ಗಂತೂ ಇದು ಪ್ಯಾರಡೈಸು. ನಾವು ವೆಜಿಟೇರಿಯನ್ನು, ಆದರೂ ಸುಮಾರು ವೆಜಿಟೇರಿಯನ್ ಆಪ್ಷನ್ಸು, ನಾರ್ತ್ ಇಂಡಿಯನ್ ಫುಡ್ಡೆಲ್ಲ ಇದೆ ಅಂತ ಕೇಳಿದ್ದೀನಿ. ಸಾಯಂಕಾಲ ಡಿನ್ನರಲ್ಲಿ ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ಅಲ್ಲಿ ನೋಡಿ, ಅಲ್ಲಿ ವಾಟರ್ ಸ್ಕೂಟರ್ ಫೆಸಿಲಿಟೀಸ್ ಕೂಡ ಇದೆ. ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. ನಾನು ಸಂಜಿತ್ ಅಂತೂ ಫುಲ್ಲು ಬೀಚಲ್ಲಿ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಮಗೆ ತುಂಬ ಎನರ್ಜೈಸ್ ಆಗುತ್ತೆ ಅಂತ ಅನಿಸುತ್ತೆ. ಇಲ್ಲಿ ತುಂಬ ಪೀಸ್ಫುಲ್ ಅಟ್ಮಾಸ್ಫಿಯರು. ಮತ್ತು ಸೂರ್ಯ ಬರೋಕ್ಕೆ ಮುಂಚೆ, ಅಂದರೆ ಸನ್ರೈಸ್ ಆಗೋಕ್ಕೆ ಮುಂಚೆನೇ ಇದ್ದೀವಿ. ಅದರಿಂದ ತುಂಬಾ ಇನ್ನು ರಿಲ್ಯಾಕ್ಸಿಂಗ್ ಆಗಿದೆ. ಈ ಸೀ ಮತ್ತು ಈ ಬ್ರೀಸ್ ಕೂಡ ತುಂಬ ಲೈವ್ಲಿ ಅಂತ ಅನಿಸುತ್ತೆ ನನಗೆ. ತುಂಬಾ ಕೂಲ್ ಸೀ ಬ್ರೀಸ್ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಮನೆಯವರು ಸಂಜಿತ್ತು ಬೀಚಲ್ಲಿ ಕೂತಿದ್ದಾರೆ. ನಾನು ಇವಾಗ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಈ ಸಮುದ್ರದ ವೇವ್ಸು ತುಂಬಾ ಫೋರ್ಸ್ ಇದೆ. ಅದರಿಂದ ಕೆಲವೊಂದು ಸಲ ಮರಳು ಬಾಯೊಳಗಡೆ ಹೋದಂಗೆ ಅನಿಸುತ್ತೆ. ನಾವು
ಮೊದಲು ಮಕ್ಕಳು ಚಿಕ್ಕವರಾಗಿದ್ದಾಗ ದೇಸಾರಿಗೆ ಬಂದಾಗ ಹತ್ತಿರದಲ್ಲೇ ಫ್ರೂಟ್ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ, ಆಸ್ಟ್ರಿಚ್ ಫಾರ್ಮ್ ಕರ್ಕೊಂಡು ಹೋಗ್ತಾ ಇದ್ವಿ. ಆಸ್ಟ್ರಿಚ್ ಫಾರ್ಮ್ ಅಂದರೆ ಆಸ್ಟ್ರಿಚ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಮಕ್ಕಳನ್ನ ಕೂಡಿಸ್ಬಿಟ್ಟು ಒಂದು ರೈಡ್ ಥರ ಇರುತ್ತೆ. ಆಮೇಲೆ ಆಸ್ಟ್ರಿಚ್ ಮೇಲೆ ಕೂತಿದ್ದು ರೈಡ್ ಆಯಿತು ಅಂತ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸೊ ಇವೆಲ್ಲ ಮೆಮೊರೀಸ್ ನನಗೆ ಜ್ಞಾಪಕ ಬರ್ತಾ ಇದೆ. ಮರಳ ಮೇಲೆ ನಡೀತಿರೋದಂತೂ ತುಂಬಾ ಪಾಸಿಟಿವ್ ಅನ್ನಿಸ್ತಾ ಇದೆ ನನಗೆ. ರೆಸಾರ್ಟು ತುಂಬ ವೆಲ್ ಮೇಂಟೈನ್ಡ್ ಅಂತ ಹೇಳಬೇಕು. ಇವಾಗ ಸಾಯಂಕಾಲ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಇಂಡಿಯನ್ ಫುಡ್ ಏನು ಸಿಗುತ್ತೆ ಅಥವಾ ಬೇರೆ ವೆರೈಟೀಸ್ ಏನಿದೆ ಅಂತ ನೋಡೋಣ. ಇಲ್ಲಿ ರಿಸೆಪ್ಷನ್ ಏರಿಯಾನಲ್ಲಿ ನೋಡ್ತಾ ಇರೋ ಫ್ಲ್ಯಾಗ್ಸ್ ಎಲ್ಲ ಮಲೇಷಿಯನ್ ನ್ಯಾಷನಲ್ ಫ್ಲ್ಯಾಗ್ಸು. ವೆರಿ ಬ್ಯೂಟಿಫುಲ್ ಆಗಿ, ಅಂದರೆ ನ್ಯಾಷನಲ್ ಡೇ ಟೈಮಲ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಕೂಡ ತುಂಬಾ ಪೂಲ್ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಇಲ್ಲಿ ಗೇಮ್ಸ್ ಆಡೋದಕ್ಕೆ ಕೂಡ ಜಾಗಗಳಿದೆ. ಆಮೇಲೆ ಓಪನ್ ಏರಿಯಾ ಕೂಡ ಯುಟಿಲೈಸ್ ಮಾಡ್ಬೋದು. ಇಲ್ಲಿ ಸುಮಾರು ಫುಡ್ ಕೋರ್ಟ್ ಥರನೇ ಇದೆ. ಇಲ್ಲಿ ದೊಡ್ಡದಾಗಿ ನಾವು ಇಂಡಿಯನ್ ಫುಡ್ ಸಿಗುತ್ತೇನೋ ಅಂತ ನೋಡ್ತಾ ಇದ್ದೀನಿ. ನೋಡಿ ಅಲ್ಲಿ ಬೀಚ್ ಏನು ಕಾಣಿಸ್ತಾನೆ ಇಲ್ಲ, ಬರೀ ವೇವ್ಸು ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಬೀಚ್ ಸೈಡಲ್ಲೇ ಈ ರೆಸ್ಟೋರೆಂಟ್ ಇರೋದು. ತುಂಬಾ ಕಾಮಿಂಗ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ಇವತ್ತಂತೂ ತುಂಬ ತಣ್ಣಗಿದೆ ಎನ್ವೈರ್ಮೆಂಟು. ಓ ಮೈ ಗಾಡ್, ಇಲ್ಲಿ ನೋಡಿ, ಇಲ್ಲಿ ಲಸ್ಸಿ ಇದೆ, ಮ್ಯಾಂಗೋ ಲಸ್ಸಿ, ಸ್ವೀಟ್ ಲಸ್ಸಿ, ಪ್ರತಿಯೊಂದು ಶುರು ಆಯಿತು ನಮ್ಮ ಡಿನ್ನರು. ಆನಿಯನ್ ಪಕೋಡ ಆರ್ಡರ್ ಮಾಡಿದ್ವಿ, ಗರಿಗರಿಯಾಗಿ ಮಾಡಿ ತಂದುಕೊಟ್ಟಿದ್ದಾರೆ. ಇಲ್ಲಿ ಮೊಸರು ಕೂಡ 1 ಕಪ್ ತರಿಸ್ಬಿಟ್ಟಿದ್ವಿ. ನಾವು ಮೊಸರು ಸಿಗುತ್ತೋ ಇಲ್ವೋ ಅಂತಿದ್ವಿ ಊಟದ ಟೈಮ್ಗೆ. ಒಂದು ಸ್ವಲ್ಪ ಮೊಸರು ಇದ್ದರೆ ಎಲ್ಲರಿಗೂ ಒಂದು ಕಪ್ಪಲ್ಲಿ ಚೆನ್ನಾಗಿರುತ್ತೆ ಅಂತ. ಚಟ್ನೀಸ್ ಕೂಡ, ಅಂದರೆ ಸಾಸ್ ಕೂಡ ಕೊಟ್ಟಿದ್ದಾರೆ. ಆನಿಯನ್ ಪಕೋಡ ಅಂತೂ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಿಸಿ ಬಿಸಿ ಆಗಿದೆ. ಸಿಂಗಾಪುರ್ ನೋಡೋಕ್ಕೆ ಬಂದವರು ಈ ದೇಸಾರು ಕೂಡ ನೀವು ಕವರ್ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಬ್ಯೂಟಿಫುಲ್ ರಿಲ್ಯಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಇಲ್ಲಿ ನಾವು ಬಟರ್ ನಾನ್, ರೋಟಿ, ನಾನು ಗಾರ್ಲಿಕ್ ನಾನ್ನ ಹೇಳಿದ್ದೀನಿ. ಇಲ್ಲಿ ಕೂಡ ಮಲೈ ಕೋಫ್ತಾ ಇದೆ, ಮತ್ತು ಪನ್ನೀರ್ ಬಟರ್ ಮಸಾಲ, ಪ್ರತಿಯೊಂದು ವೆರೈಟೀಸು, ಮತ್ತು ಆನಿಯನ್ ಸ್ಲೈಸಸ್ ಕೂಡ ತಂದಿಟ್ಟಿದ್ದಾರೆ. ಬಿಸಿ ಬಿಸಿಯಾಗಿ ಫ್ರೆಶ್ಶಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ರೋಟಿ ಕೂಡ ದೊಡ್ಡ ಸೈಜಾಗಿದೆ ಮತ್ತು ಹೆವಿಯಾಗಿ ಕೂಡ ಇದೆ ಅಂತ ಅನಿಸುತ್ತೆ ನನಗೆ. ಉಪ್ಪಿನಕಾಯಿ ಕೇಳಿದೆ, ಸೊ ಉಪ್ಪಿನಕಾಯಿ ಕೂಡ ತಂದುಕೊಟ್ಟಿದ್ದಾರೆ. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಫುಡ್ ಅಂತೂ ತುಂಬಾ ಚೆನ್ನಾಗಿದೆ, ಸ್ಪೆಷಲಿ ವೆಜಿಟೇರಿಯನ್ ಆಪ್ಷನ್ಸ್ ನಮಗಂತೂ ಚೆನ್ನಾಗಿದೆ. ಸೀ ಫುಡ್ ಎಕ್ಸ್ಪೀರಿಯನ್ಸ್ ಮಾಡೋರ್ಗಂತೂ ಸುಮಾರು ಫ್ರೆಶ್ ವೆರೈಟೀಸು ಸಿಗುತ್ತೆ. ಇಲ್ಲಿ ಬ್ರೆಡ್ಸ್ ಅಂತೂ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿದೆ, ಮತ್ತು ತುಂಬಾ ಜ್ಯೂಸಿ ಆಗಿರೋ, ಅಂದರೆ ಗ್ರೇವಿ ಇರೋ ಸೈಡ್ ಡಿಶಸ್ಸು ತುಂಬ ಚೆನ್ನಾಗಿದೆ. ತುಂಬ ಡ್ರೈ ಅಂತ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಖಾರ ಕೂಡ ತುಂಬಾ ಮಾಡ್ರೇಟ್ ಆಗಿದೆ, ತುಂಬ ಜಾಸ್ತಿ ಖಾರ ಕೂಡ ಇಲ್ಲ. ನಾನು ಹಾಟ್ ಚಾಕ್ಲೇಟ್ ಕೂಡ ತರಿಸ್ಕೊಂಡಿದ್ದೀನಿ, ಬಿಸಿ ಬಿಸಿ ಆಗಿದೆ. ಇಲ್ಲಿ ಬಗಿ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ನಮ್ಮ ಹೋಟೆಲ್ ರೂಮ್ಸ್ಗೆ ಹೋಗಬೇಕು ಅಂದರೆ ನಾವು ಯಾವಾಗ ಬೇಕೋ ಅದನ್ನು ಯುಟಿಲೈಸ್ ಮಾಡ್ಕೊಬೋದು. ಒಂದು ಕಾಲ್ ಮಾಡಿದ್ರೆ ರೆಡಿ ಇರುತ್ತೆ, ಅಥವಾ ರಿಸೆಪ್ಷನಿಂದ ಯಾವಾಗಲೂ ಇದ್ದೇ ಇರುತ್ತೆ. ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ.
ಬಗಿ ರೈಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೆರಿ ವೆರಿ ರಿಲ್ಯಾಕ್ಸಿಂಗು. ಈ ಕತ್ಲಲ್ಲಿ ಅಂದರೆ ಈ ರಾತ್ರಿನಲ್ಲಿ ನಾವು ಬಗಿನಲ್ಲಿ ಹೋಗ್ತಾ ಇದ್ದರೆ ಡಿಮ್ ಲೈಟ್ಸಲ್ಲಿ ತುಂಬಾ ಪೀಸ್ಫುಲ್ ಆ್ಯಂಬಿಯನ್ಸ್ ಅನಿಸುತ್ತೆ. ಆಮೇಲೆ ವೆಲ್ ಮೇಂಟೈನ್ಡ್ ರೆಸಾರ್ಟ್ ಕೂಡ ಇಲ್ಲಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಒಂದು ಅರ್ಲಿ ಮಾರ್ನಿಂಗ್ ವಾಕ್ ಬಂದು ಒಂದು ಬೀಚ್ ಹತ್ರ ಮತ್ತೆ ಬಂದಿದ್ದೀವಿ. ಅದೇ ಸ್ಪೇಸ್ಗೆ ತುಂಬ ಫ್ರೆಶ್ ಏರ್. ಸನ್ರೈಸ್ ಇನ್ನೂ ಆಗಿಲ್ಲ. ವೇವ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ತುಂಬಾ ರಿಲ್ಯಾಕ್ಸಿಂಗ್ ಆ್ಯಂಡ್ ಪೀಸ್ಫುಲ್ಲಾಗಿ ಅನಿಸುತ್ತೆ. ಇವಾಗ ನೋಡಿ ವೇವ್ಸ್ ಅಂತೂ ರಾತ್ರಿ ಮೇಲ್ ತನಕ ಬಂದ್ಬಿಟ್ಟಿದೆ. ಜನನೂ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ ಇಲ್ಲಿ. ಮತ್ತು ಕ್ಲೀನರ್ಸ್ ಕೂಡ ಈ ಬೀಚ್ನ ತುಂಬ ಚೆನ್ನಾಗಿ ಅಲ್ಲೆಲ್ಲ ತುಂಬ ಕ್ಲೀನ್ ಮಾಡ್ತಾ ಇದ್ದಾರೆ. ಕಡ್ಡಿಗಳು ಹಾಕಿರೋದು ಕೂಡ ಅದನ್ನೆಲ್ಲನೇ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಇದೇನೇ ನೋಡಿ ರೆಸ್ಟೋರೆಂಟು. ಸೊ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ. ಸೊ ಇವಾಗ ನೋಡೋಣ ಏನೇನು ವೆಜಿಟೇರಿಯನ್ ವೆರೈಟೀಸು. ಇಲ್ಲಿ ನೋಡಿ ಪರೋಟ ಅಂತೂ ಬಿಸಿ ಬಿಸಿ ಇತ್ತು. ಆಮೇಲೆ ಸ್ವೀಟ್ ಪೊಟೆಟೊ ಪಕೋಡ ಅಥವಾ ಬೋಂಡಾ, ಫ್ರೂಟ್ ಸ್ಲೈಸಸ್ ಕೂಡ ಇದೆ. ಆಮೇಲೆ ಸೈಡ್ ಡಿಶಸ್ ಸಾಂಬಾರು ಕೂಡ ಇದೆ. ಮತ್ತು ಉಪ್ಪಿಟ್ಟು ಕೂಡ ಸಿಗುತ್ತೆ ಇಲ್ಲಿ ನೋಡಿ. ಇದೆ ಸ್ವೀಟ್ ಪೊಟೆಟೊದು. ನಾವು ಈ ಬಗಿನಲ್ಲಿ ವಾಪಸ್ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಇದರಲ್ಲೇ ಒಂದು ರೆಸಾರ್ಟ್ ಕ್ವಿಕ್ ಟೂರೇ ಮಾಡಿಬಿಡೋಣ. ನಮ್ಮ ಹೋಟೆಲ್ ರೂಮ್ಗೆ ಹೋಗಿ ಬ್ಯಾಗ್ಸ್ ಎಲ್ಲ ತೊಗೊಂಡು ವಾಪಸ್ ನಾವು ಸಿಂಗಪೂರ್ಗೆ ಹೊರಟಿದ್ದೀವಿ. ವಾಪಸ್ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಮತ್ತು ರಿಲ್ಯಾಕ್ಸಿಂಗ್ ಟೈಮ್ ಇತ್ತು ಇಲ್ಲಿ. ಇವಾಗ ಇಲ್ಲಿ ನೋಡ್ತಾ ಇರೋದೆಲ್ಲ ಪಾಮ್ ಟ್ರೀಸು, ಪಾಮ್ ಎಸ್ಟೇಟ್ಸು, ಪಾಮ್ ಆಯಿಲ್ ಮಾಡ್ತಾರಲ್ಲ ಅದರದ್ದು. ನಾವು ಸುಮಾರು ವರ್ಷಗಳಿಂದ ಮಕ್ಕಳು ಚಿಕ್ಕವರಾಗಿದ್ದಾಗ ಅದ್ರ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದು ಚಿಕ್ಕ ನದಿ ಕೂಡ ಹರಿಯೋದು, ಅಲ್ಲೊಂದು ಪುಟ್ಟ ದೇವಸ್ಥಾನ ಕೂಡ ಇತ್ತು. ಇವಾಗ ಅವೆಲ್ಲ ನಾಪ್ಕ ಬರ್ತಾಯಿದೆ. ರೋಡ್ಸ್ ಅಂತೂ ಫೆಂಟಾಸ್ಟಿಕ್ ರೋಡ್ಸು, ಹೈವೇಸು, ಎಲ್ಲೂ ಪಾಟ್ ಹೋಲ್ಸ್ ಇಲ್ಲ. ನಾವು ಮೊದಲು ಬಂದಾಗ ಇವೆಲ್ಲ ತೆಂಗಿನ ಮರಗಳು ಅಂದ್ಕೊಂಡ್ಬಿಟ್ಟಿದ್ದೆ ಸುಮಾರು ಅರ್ಲಿ 2000 ಆಮೇಲೆ ಇದು ಪಾಮ್ ಟ್ರೀಸ್ ಇದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಎಷ್ಟು ಒಳ್ಳೆ ಸೀನಿಕ್ ವ್ಯೂ ಗೊತ್ತಾ, ತುಂಬಾ ಚೆನ್ನಾಗಿದೆ ಇಲ್ಲಿ ಡ್ರೈವ್ ಅಂತೂ.
ನಾನು ಸುಮಾರು ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋ ಹಾಗೆ ನಾವು ಸಿಂಗಾಪುರ್ ಬರೋಕ್ಕೆ ಮುಂಚೆ ಮಲೇಷ್ಯಾನಲ್ಲಿ ನಾವು ಸುಮಾರು 6-7 ವರ್ಷ ಇದ್ವಿ. ಅದರಿಂದ ಸುಮಾರು ಮಲೇ ವರ್ಡ್ಸು ಮತ್ತು ಅಲ್ಲಿ ಕಲ್ಚರು ಅವೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ರಾತ್ರಿ ಹೊತ್ತು ಪಾಸರ್ ಮಲ್ಲಮ್ ಅಂತ ಇರೋದು ನೈಟ್ ಮಾರ್ಕೆಟ್ ಅಂತ. ಇವಾಗ ಕೂಡ ಅದು ನಡೆಯುತ್ತೆ. ಅಲ್ಲಿ ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು, ಬಟ್ಟೆಗಳು ನಮ್ಮ ಸಂತೆಯಲ್ಲಿ ಹೇಗಿಟ್ಕೊಳ್ತೀವಿ ಅದೇ ಥರ ಅವೆಲ್ಲ ಇರುತ್ತೆ. ಸುಮಾರು ಮಲೇ ಭಾಷೆ ಅಂದರೆ ಮಲೇ ಲ್ಯಾಂಗ್ವೇಜ್ ವರ್ಡ್ಸ್ ಕೂಡ ನಾವು ಕಲ್ತ್ಕೊಂಡ್ವಿ. ಸಲಾಮತ್ ದತಾಂಗ್ ಅಂದರೆ ವೆಲ್ಕಮ್ ಅಂತ ಸುಮಾರು ವರ್ಡ್ಸು ಮತ್ತು ಸೆಂಟೆನ್ಸಸ್ ನಾವು ಅರ್ಥ ಮಾಡ್ಕೊಬೋದು. ಇಲ್ಲಿ ಅಂತೂ ತುಂಬಾ ಡ್ರೈವಿಂಗ್ ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ರೋಡ್ಸ್ ಕೂಡ ಚೆನ್ನಾಗಿದೆ. ಸುಮಾರು ಎಲ್ಲರೂ ಕಾರಲ್ಲೇ ಓಡಾಡೋದು. ಹ್ಯೂಮಿಡಿಟಿ ಇರೋದ್ರಿಂದ ಇಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ, ಲಾಂಗ್ ಡಿಸ್ಟೆನ್ಸು. ನೋಡಿ, ಇವಾಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಈ ಬ್ರಿಡ್ಜ್ಗೆ ಸುಂಗೈ ಜೋಹೋರ್ ಬ್ರಿಡ್ಜ್ ಅಂತ ಹೇಳ್ತಾರೆ, ಇಲ್ಲಾಂದರೆ ದೆಸಾರು ಬ್ರಿಡ್ಜ್ ಅಂತ ಕೂಡ ಹೇಳ್ತಾರೆ. ಬ್ರಿಡ್ಜಿನ ಸಿಗ್ನಿಫಿಕೆನ್ಸ್ ಏನು ಗೊತ್ತಾ? ಇದು ಲಾಂಗೆಸ್ಟ್ ಸಿಂಗಲ್ ಪ್ಲೇನ್ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಅಂತ ಹೇಳ್ತಾರೆ, ಮತ್ತು ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಇನ್ ಮಲೇಷ್ಯಾ ಅಂತ ಕೂಡ ಅದರ ಮೇಲೆ ಹೋಗ್ತಾ ಇರೋದು. ಪಕ್ಕದಲ್ಲಿ ನೋಡಿ ಹಡಗುಗಳೆಲ್ಲ ಕಾಣಿಸ್ತಾ ಇದೆ. ಈ ಸುಂಗೈ ಜೋಹೋರ್ ಬ್ರಿಡ್ಜ್ನ ನಾವು ಯೂಸ್ ಮಾಡಿ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಸುಮಾರು ಟೈಮ್ ಸೇವ್ ಆಗುತ್ತೆ. ಸೆನಾಯಿಂದ ದೇಸಾರು ರೀಚ್ ಆಗೋಕ್ಕೆ ಅಥವಾ ದೇಸಾರುವಿಂದ ವಾಪಸ್ ನಾವು ರೀಚ್ ಆಗೋದಕ್ಕೆ. ನೋಡಿ, ಪೆಟ್ರೋಲ್ ಬಂಕಲ್ಲಿ ಒಂದು ಸ್ಟಾಪ್ ಓವರ್ ತೊಗೊಂಡಾಗ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದೀನಿ, ವೆನಿಲಾ ವಿತ್ ಚಾಕೋ. ಸೊ ನಾನು ಕ್ರೋಶೆ ವರ್ಕ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದು ಪಾಂಚೋ ಮಾಡ್ತಾ ಇದ್ದೀನಿ ಗಿಫ್ಟ್ ಕೊಡೋದಕ್ಕೆ ಅಂತ. ನಾವು ಮಲೇಷ್ಯಾ ಮತ್ತು ಸಿಂಗಾಪುರ್ ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಆದಮೇಲೆ ಸಿಂಗಾಪುರ್ ಎಂಟರ್ ಆಗಿದ್ದೀವಿ. ಇವಾಗ ವಾಪಸ್ಸು ಮನೆಗೆ ಹೋಗೋಣ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.